ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ನೋಡುತ್ತಾ ಇದ್ದಾರೆ. ಮಗನೇ, ಮಗಳೇ, ನೀನು ಅನೇಕ ಜನಗಳಿಗೆ ಸಾಲವನ್ನು ಕೊಡುವೆ ಹೊರತು ನೀ ಏನ್ ಮಾಡುವುದಿಲ್ಲ, ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಏನ್ ಮಾಡ್ತಿದ್ದಾರೆ, ಬಲಪಡಿಸ್ತಾ ಇದ್ದಾರೆ. ಸಾಲ ಇದು ನಮ್ಮ ಜೀವಿತದಲ್ಲಿ ಹೋರಾಡಿರುವಂತಹ ಕಾರ್ಯ, ನಮ್ಮನ್ನು ಬಾಧಿಸುವಂತಹ ಕಾರ್ಯ, ನಮ್ಮನ್ನು ಕಣ್ಣೀರಿನಲ್ಲಿ ನಡೆಸುವಂತಹ ಕಾರ್ಯ. ಆದರೆ ನಾವು ಕರ್ತನಿಗೆ ಒಪ್ಪಿಸಿಕೊಡುವಾಗ, ಕರ್ತನಿಗೆ ನೀನು ವಾಗ್ದಾನವನ್ನು ಮಾಡಿದ್ದೆ, ಸ್ವಾಮಿ ನೀನೇನ್ ಮಾಡ್ತೀಯ, ಅನೇಕ ಜನಗಳಿಗೆ ಸಾಲವನ್ನು ಕೊಡ್ತೀಯ ಅಂತ ನೀನು ಹೇಳಿದ್ದೆ ದೇವರೇ, ನೀ ನನ್ನನ್ನು ಮಾರ್ಪಡಿಸು ಕರ್ತನೆ, ನೀ ನನ್ನನ್ನು ಅಭಿವೃದ್ಧಿಪಡಿಸು, ನನ್ನ ಕರಗಳನ್ನು ಬಲಪಡಿಸು ಕರ್ತನೆ. ನನ್ನ ಕರಗಳು ಇವತ್ತು, ನನ್ನ ಕೈಗಳು ಇವತ್ತು ಅನೇಕ ಜನಗಳಿಂದ ಸಾಲವನ್ನು ಪಡೆದುಕೊಳ್ತಾ ಇದೆ ಸ್ವಾಮಿ, ಆದರೆ ನೀನು ನನ್ನನ್ನು ಬಲಪಡಿಸು ಎಂದು ಹೇಳುವಾಗ ಕರ್ತನ ವಾಗ್ದಾನವು ನಮ್ಮ ಜೀವಿತದಲ್ಲಿ ಏನ್ ಮಾಡುವಂಥದ್ದಾಗಿದೆ, ನೆರವೇರುವಂಥದ್ದಾಗಿದೆ. ನಾವು ಅನೇಕ ಜನಗಳಿಗೆ ಸಾಲವನ್ನು ಕೊಡುವುದೇ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಕರ್ತನ ನಮ್ಮನ್ನು ಬಲಪಡಿಸ್ತಾರೆ. ದೇವರು ನಾವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ದೇವರು ಏನ್ ಮಾಡ್ತಾರೆ, ಆಶೀರ್ವಾದಿಸ್ತಾರೆ. ನಮ್ಮ ಒಂದು ಸಂಪತ್ತುಗಳನ್ನು ಆಶೀರ್ವಾದಿಸ್ತಾರೆ. ನಮ್ಮ ಮನೆಗಳಲ್ಲಿ ಧನ ಐಶ್ವರ್ಯಗಳು ಇರುವಂತೆ ಕರ್ತನ ಸಹಾಯವನ್ನು ಮಾಡ್ತಾರೆ. ಆದುದರಿಂದ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಕೈ ಮಾಡುವ ಪ್ರಯಾಸಗಳನ್ನ, ನಮ್ಮ ಎಲ್ಲ ಜೀವಿತಗಳನ್ನ ಕರ್ತನಿಗೆ ಒಪ್ಪಿಸಿಕೊಡಬೇಕು. ಕರ್ತನೇ, ನನ್ನ ಜೀವಿತದಲ್ಲಿ ಒಂದು ಸಮೃದ್ಧಿಯನ್ನು ಕೊಂಡು ಬಾ ಸ್ವಾಮಿ. ಕರ್ತನೇ, ನನ್ನ ಕುಟುಂಬದಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಂಡು ಬಾ ಸ್ವಾಮಿ. ಕರ್ತನೇ, ನಾನು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಡು ದೇವರೇ. ನಾನು ಅನೇಕ ಜನಗಳಿಗೆ ನಾನು ಆಶೀರ್ವಾದವಾಗಿರಬೇಕು ದೇವರೇ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿ ನಮಗೆ ಏನ್ ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಆತನು ನಮ್ಮ ಪ್ರಾರ್ಥನೆಯನ್ನ ಏನ್ ಮಾಡುವುದಿಲ್ಲ, ಅದನ್ನು ತೆಗೆದು ಹಾಕುವುದಿಲ್ಲ, ಅಂದರೆ ಅದನ್ನು ಬಿಟ್ಟು ಬಿಡುವುದಿಲ್ಲ. ಆತನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಂಡು ನಮ್ಮ ಜೀವಿತಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಂಡು ಬಂದು ನಾವು ಅನೇಕ ಜನಗಳಿಗೆ ಸಾಲ ಕೊಡುವಂತೆ ಕರ್ತನು ಸಹಾಯವನ್ನು ಮಾಡ್ತಾನೆ. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಅಪಾಯಕ್ಕೆ ಭಾಗ ಸಂದೇಶವನ್ನು ನೋಡಿರುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಮಾಡಿರುವ ವಾಗ್ದಾನಗಳನ್ನು ಪಡಲಿ. ನೀನು ಅಪ್ಪ ಕರ್ತನೆ, ಅವರಿಗೆ ಅಭಿವೃದ್ಧಿಯನ್ನು ಕೊಡು, ಅನೇಕ ಜನಗಳಿಗೆ ಸಾಲ ಕೊಡುವಂತೆ ಸಹಾಯ ಮಾಡು. ಅದಕ್ಕಾಗಿ ಸ್ತೋತ್ರ. ಸಾಲ ತೆಗೆದುಕೊಳ್ಳುವಂಥ ಕೈಗಳನ್ನು ಮಾರ್ಪಡಿಸಿ ಸಾಲ ಕೊಡುವ ಕೈಗಳಾಗಿ ಮಾರ್ಪಡಿಸು. ಅದಕ್ಕಾಗಿ ಸ್ತೋತ್ರ. ಅದೇ ರೀತಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.